ಡೆಫಿನೆಟ್ಲಿ ನೋಡಿ, ಅವರು ಅನುಭವ ಇದ್ದಂಥವ್ರು. ಮಾನ್ಯ ದೇವೇಗೌಡರು ಹಿರಿಯ ರಾಜಕಾರಣಿ, ಅನುಭವ ಇದ್ದಂಥ ವ್ಯಕ್ತಿ. ಮತ್ತು ಸಿದ್ದರಾಮಯ್ಯವರು JDSನಲ್ಲಿದ್ದಾಗ ಏನೇನು ಆಗು ಹೋಗುಗಳಿದ್ದಾವೆ ಅದ್ರ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಉತ್ತರ ಯಾರು ಕೊಡಬೇಕು? ಸಿದ್ದರಾಮಯ್ಯ ಕೊಡಬೇಕು. ಮತ್ತು ಸಿದ್ದರಾಮಯ್ಯವ್ರ ನೇಚರ್ ನನಗೆ ಗೊತ್ತಿದೆ. ಅವರು ಅಧಿಕಾರ ಸಲುವಾಗಿ ಈ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಮಾಡಿದಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಹೊರಗೆ ಹೊಸಬರಾಗಿ ಬಂದರೂ ಅವರು ಮುಖ್ಯಮಂತ್ರಿ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿ ಮಾಡ್ತು. ಇನ್ನು ಕಾಂಗ್ರೆಸ್ಸು ಅರ್ಥ ಮಾಡಬೇಕು ಮತ್ತು ದೇವೇಗೌಡರು ಹೇಳಿದ ಬಗ್ಗೆ ಉತ್ತರ ಯಾರು ಕೊಡಬೇಕು? ಸಿದ್ದರಾಮಯ್ಯವ್ರು ಕೊಡಬೇಕು. ಆದರೆ ದೇವೇಗೌಡರು ಹಿರಿಯ ರಾಜಕಾರಣಿಗಳು ಮತ್ತು ಅನುಭವ ಇದ್ದಂಥವರು, ಭಾಳಷ್ಟು ರಾಜಕೀಯ ಪಟುಗಳನ್ನು, ರಾಜಕೀಯ ವ್ಯಕ್ತಿಗಳನ್ನು ನಾಯಕರನ್ನಾಗಿ ಬೆಳೆಸಿದಂಥವ್ರು ದೇವೇಗೌಡರು. ಹೀಗಾಗಿ ಅವರು ಹೇಳಿದ್ರಲ್ಲಿ ಕೆಲವೊಂದು ಸತ್ಯಾಂಶ ಇದೆ. ಅದಕ್ಕೆ ಏನಾದರೂ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಸಿದ್ದರಾಮಯ್ಯವರು ಕೊಡಬೇಕಾಗ್ತದೆ. ಈ ಸದ್ಯದ ಬೆಳವಣಿಗೆ ನೋಡಿದಾಗ ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅಂತ ಅನಿಸುತ್ತೆ ಸರ್. ನೋಡ್ರಿ, ಸಿದ್ದರಾಮಯ್ಯರು ಎಟ್ ಎನಿ ಕಾಸ್ಟ್ ಅವ್ರ ಅಧಿಕಾರದಿಂದ ಬಿಡೋದಿಲ್ಲ, ಅವ್ರು ರಾಜೀನಾಮೆ ಕೊಡೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡು ಅವ್ರು ಡೈರೆಕ್ಷನ್ ಕೊಟ್ಟರು, ರಾಜೀನಾಮೆ ಕೊಡುವುದಿಲ್ಲ. ಅದು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ನೇಚರು ಸಿದ್ದರಾಮಯ್ಯವ್ರದ್ದು. ಅದಕ್ಕೆ ಪೂರಕವಾಗಿ ಅವ್ರ ಹಿಂಬಾಲಕರು ಸಹಿತ ಹಿಂದೆ ಸಂಗೀತವನ್ನು ನುಡಿಸ್ತಿರ್ತಾರೆ, ನೀವು ಅಧಿಕಾರದಲ್ಲಿ ಮುಂದುವರಿಯಿರಿ ಅಂತೇಳಿ. ಹೀಗಾಗಿ ಅವ್ರು ಎಟ್ ಎನಿ ಕಾಸ್ಟ್ ಅಧಿಕಾರಕ್ಕೆ ಬಿಡೋದಿಲ್ಲ. DK ಶಿವಕುಮಾರು ಎಟ್ ಎನಿ ಕಾಸ್ಟು ಮುಖ್ಯಮಂತ್ರಿ ಆಗಬೇಕನ್ನುವಂಥ ಹಠದಿಂದ ಹಿಂದೆ ಸರಿಯೋದಿಲ್ಲ. ಕೊನೆಗೆ ಎಲ್ಲಿಗೆ ಬರ್ತದೆ? ಇದು ಸರ್ಕಾರದ ಪತನ ಅಷ್ಟೇ ನಾ ಹೇಳೋದು.